ನೋಡಯ್ಯ, ಮುಹೂರ್ತ ಮೀರೋಕ್ ಮುಂಚೆ ನಮ್ಮ ಅಕ್ಕನ ಕತ್ತಿಗೆ ತಾಳಿ ಕಟ್ಟಿದ್ರೆ ಸರಿ. ತಾಳಿ ಇವನಕ್ಕನ್ ತಾಳಿ. ಯಾವತ್ತು ಈ ಸ್ಟುಡಿಯೋ ಕಲ್ಚರ್ ಬಿಟ್ಟೋಯ್ತು ಅರ್ಧ ಸಿನಿಮಾ ಸತ್ತೋಯ್ತು. ಸಿನಿಮಾ ಹೊರಗಡೆ ಬರಬಾರ್ದು, ಹೊರಗಡೆ ಶೂಟಿಂಗ್ ಆಗಬಾರ್ದು. ನೀವು ಯಾರನ್ನಾದ್ರೂ ನೋಡಿ, ಕಸ ಗುಡಿಸೋರು ಅರ್ಧಂಬರ್ಧ ಕೆಲಸನೇ ಮಾಡೋದು, ನೋಡ್ಕೊಂಡೇ ಕಸ ಗುಡಿಸ್ತಾರೆ. ಬಾರ್ಬರ್ ಒಬ್ಬನೇ ನೋಡ್ಕೊಂಡು ಕಟಿಂಗ್ ಮಾಡಲ್ಲ, ಏನು ಕಿವಿ ಕಟ್ ಮಾಡ್ಬಿಡ್ತಾನೆ ಅಷ್ಟೇ. ಡಿಜಿಟಲ್ ಬಂದಮೇಲೆ ಅದಕ್ಕೂ ಒಂದು ಪಾಸು ಲಿಂಕ್ ಅದು ಒಂದ್ಸರಿ ಓಕೆ ಸರ್ ಅದನ್ನು ಅಂಟಿಸ್ಬಿಡ್ತಾರೆ. ಸಿನಿಮಾಗೆ ಉಳಿಗಾಲ ಕಮ್ಮಿನೇ. ತೆಯ್ಯ ತಕ್ಕ ತಕ್ಕ ತೆಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಕ್ಕ. ಇಲ್ಲ, ನಮ್ಮಲ್ಲಿ ಚಂದ್ರು, ನಾನು, ದೊಡ್ಡಣ್ಣ, ಆಮೇಲೆ ಶ್ರೀನಿವಾಸ ಮೂರ್ತಿ, ವಜ್ರಮುನಿ ಅಂದರೆ ಏನಂತಂದರೆ ಎಲ್ಲ ಅಪ್ಪಟ ಕಲಾವಿದರು. ಆಮೇಲೆ ಏನಂದರೆ ನಮ್ಮಲ್ಲಿ ಏನಂದರೆ ಇವನಿಗೇನು ಆ ರೋಲ್ ಕೊಟ್ಬಿಟ್ರಲ್ಲ, ನನಗೇನು ಈ ರೋಲ್, ಆ ಥರ ಎಲ್ಲ ನೀನು ಮಾಡಪ್ಪ, ನಮಗೆ ಫೈನಲಾಗಿ ದುಡ್ಡು ಬಂದರೆ ಸಾಕು, ರೋಲ್ ಯಾವುದಾದ್ರೆ ಏನಂತೆ ಇಲ್ಲ ಅಂತ ಬಂದರು ನಡೀರುತ್ತೆ. ಹೀಗೆ ಮಾಡ್ತಾ ಇದ್ದಿದ್ದು. ಈ ಜಲಸಿ ಇಲ್ಲ, ಸಾಧ್ಯನೇ ಇಲ್ವೇ. ಮೈನ್ ರೋಲ್ ಒಂದೇ ಕಾರಲ್ಲಿ ಓಡಾಡ್ತಾ ಇದ್ವಿ, ಒಂದೇ ಕಾರಲ್ಲಿ 3 ಜನ ಬರ್ತಾ ಇದ್ವಿ, 4 ಜನ ಬರ್ತಾ ಇದ್ವಿ. ಇವತ್ತೆಲ್ಲ ಇಂಡಿವಿಜುವಲ್ ಕಾರ್ಗಳಾಗೋಯ್ತು. ಆ ಮಜಾನೇ ಹೋಯ್ತು. ಆಮೇಲೆ ಡಬ್ಬಿಂಗ್ ಮಾಡಬೇಕಾದ್ರೆ ಎಲ್ಲ ಜೊತೆಯಲ್ಲೇ ಇರ್ತಾ ಇದ್ವಿ. ಒಂದು ಡಬ್ಬಿಂಗ್ ಅಂತ ಅಂದಾದರೆ ಶೂಟಿಂಗ್ ಹೆಂಗೆ ನಡೆಯೋದು, ಡಬ್ಬಿಂಗು ಹಂಗೆ ನಡೆಯೋದು. ಒಟ್ಟಿಗೆ ಒಂದು ಕಡೆ 4 ಕಡೆ ಮೈಕ್ ಫಿಕ್ಸ್ ಮಾಡೋರು. ಇಲ್ಲಿ ಇನ್ಕ್ಲೂಡಿಂಗ್ ಹೀರೋ ಆಮೇಲೆ ಬರ್ತೀನಿ ಅಂತ ಮಾತಾಡೋಂಗೆ ಇಲ್ಲ. ಹೀರೋ ಬಂದಾಗ ಅವನ ಜೊತೆಗೆ ಅವ್ನು ಯಾರು ಸೈಡ್ ಜೈ ಬೈ ಅಂತ ಕೂಗೋರು ಜೊತೆಲೇ ಇರಬೇಕು. ಇರಬೇಕು, ಇಲ್ಲಲ್ಲ, ಆ ಥರ ಸಪ್ರೇಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಓಹ್ ಸರ್, ಆ ಸೀನಿಯರ್ ಎಷ್ಟು ಜನ? ಅಷ್ಟು ಜನ ಎಲ್ಲರೂ. ನನಗೆ ಗೊತ್ತಿದ್ದಾಗೆ ರಾಜ್ಕುಮಾರು ನಾವು ಎಲ್ಲ ಒಟ್ಟೊಟ್ಟಿಗೆ ಮಾಡಿದ್ವಿ. ರಾಜ್ಕುಮಾರ್ ಆಗಲಿ, ವಿಷ್ಣುವರ್ಧನ್ ಆಗಲಿ, ಎಲ್ಲ ಅಂಬರೀಷ್ ಎಲ್ಲ ಒಟ್ಟಿಗೆ ಡಬ್ಬಿಂಗು. ಯಾವಾಗ ಡಬ್ಬಿಂಗ್ ಚೇಂಜ್ ಆಯಿತು ಅಂದರೆ ಲೂಪ್ ಬಂತು, ಟೇಪು. ಆ ಟೇಪ್ ಬಂದಾಗ ಚೇಂಜ್ ಆಯಿತು. ಸಪ್ರೇಟಾಗಿ ಮಾಡ್ಬೋದು, ಜಾಯಿನ್ ಮಾಡ್ಬೋದು ಅಂತ. ಡಿಜಿಟಲ್ ಬಂದಮೇಲೆ ಅದಕ್ಕೂ ಒಂದು ಪಾಸು ಲಿಂಕ್ ಅದು ಒಂದ್ಸರಿ ಓಕೆ ಸರ್ ಅದನ್ನು ಅಂಟಿಸ್ಬಿಡ್ತಾರೆ. ಈ ಥರ ಆಗೋಯ್ತು. ಶೂಟಿಂಗ್ ಅನಿವಾರ್ಯ, ಎಲ್ಲರೂ ಜೊತೆಲಿರ್ತೀವಿ. ಡಬ್ಬಿಂಗ್ ಏನಿಲ್ಲ, ಯಾರು ಯಾವಾಗ ಬೇಕಾದ್ರೆ ಬಂದು ಮಾಡ್ಕೊಳೋದು. ನಾನಿವತ್ತು ಸೀರಿಯಲ್ ಹಂಗೆ ನಡೀತಾ ಇದೆ, ಸೀರಿಯಲಲ್ಲೂ ಅದೇ ಥರ ಮಾಡ್ತಾರೆ. ಇನ್ಯಾವುದೋ ಕೆಲವು ಸೀರಿಯಲಲ್ಲಿ ಡಬ್ಬಿಂಗೇ ಮಾಡೋಂತೆ, ಲೈವ್ ಇರುತ್ತೆ. ಆ ಥರದ್ದೊಂದು ಆನ್ಲೈನ್ ಎಡಿಟಿಂಗೋ ಏನೋ ಮಾಡ್ತಾರಂತೆ, ಅದೆಲ್ಲ ಗೊತ್ತಿಲ್ಲ. ಈಗ ಆ ಥರದ್ದೊಂದು ಇದಾಗಿದೆ. ಬಾವಯ್ಯ, ನನಗೆ ಗೊತ್ತಿಲ್ಲದ ಹಾಗೆ ಈ ಕೈ ರೇಖೆ ನೋಡೋ ಅಭ್ಯಾಸ ಯಾವಾಗಿಂದ ಕಲ್ತ್ಕೊಂಡ್ರೆ? ರೇಖೆ ಅಲ್ಲಯ್ಯ. ಸೊ ಆ ಥರ ಅವಾಗೆಲ್ಲ ಬಾಂಧವ್ಯ ಇತ್ತು ಸರ್, ಅವಾಗೆಲ್ಲ ತುಂಬ ಇತ್ತು ಸರ್, ತುಂಬ ಇತ್ತು. ಯಾಕೆಂದರೆ ಅದು ಬರ್ತಾ ನಮಗೆ ಅನ್ನಿಸ್ತಾ ಇದೆ, ಆ ಫೀಲೇ ಬರ್ತಾ ಇಲ್ಲ. ಇವತ್ತು ಯಾವಾಗ ಮೊಬೈಲ್ ಬಂದಿದೆ, ಸೆಟ್ಟಲ್ಲಿ ಮಾತಾಡೋದು ಕಮ್ಮಿ ಆಗೋಯ್ತು. ಅವ್ರವ್ರು ಕೂತ್ಕೊಂಡು ಬಿಡ್ತಾರೆ ಒಂದು ಮೂಲೆಯಲ್ಲಿ. ಮೊದಲು ಹಾಗಿರಲಿಲ್ಲ. ಆಮೇಲೆ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಕೂತ್ಕೊಂಡು ಡೈಲಾಗ್ ಹೇಳಬೇಕಾದ್ರೆ ನಿನ್ನ ಡೈಲಾಗ್ಗಳು, ನನ್ನ ಡೈಲಾಗ್ಗಳು, ನಿಂದೇಳು ಅಂತ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಬನ್ನಿ, ನಮಸ್ಕಾರ. ಇದೇನಿದು, ಅರ್ಧ ಗಂಟೆ ಮುಂಚೆ ಬಂದ್ಬಿಟ್ಟಿದ್ದೀರಾ? ನೀವು ಜಯಂತಿ, ಇವರು ಮಂಜುಳಾ, ಆರತಿ, ಹಿಂಗೆಲ್ಲ ಹೆಸರು ಹೇಳ್ಬೋದು. ಆಮೇಲೆ ಬಂದವರೆಲ್ಲ ಶ್ರುತಿ, ಮಾಲಾಶ್ರೀ, ಹಿಂಗೆಲ್ವ. ಆಮೇಲೆ ನೆಕ್ಸ್ಟ್ ಹೆಸರುಗಳನ್ನ ನೋಡೋಣ, ಹೇಳೋಕ್ಕಾಗಲ್ಲ. ಹೀರೋಗಳ್ದು ಅಷ್ಟು ತುಂಬ ಕಷ್ಟ ಆಗ್ತಾ ಇದೆ. ಹೊಸಬರು ಬರ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ, ಇವತ್ತು ಮಾಧ್ಯಮ ಅನ್ನೋದೇನಾಗಿದೆ ಅಥವಾ ಸಿನಿಮಾ ಅನ್ನೋದೇನಾಗಿದೆ, ಅವತ್ತು ಕಡಿಮೆ ಸಂಖ್ಯೆ ಇತ್ತು, ಜನಸಂಖ್ಯೆ ಕಡಿಮೆ ಇತ್ತು, ಸಿನಿಮಾಗಳು ಜಾಸ್ತಿ ಓಡ್ತಿತ್ತು. ಅವತ್ತು ಸಿನಿಮಾಗಳು ಕಡಿಮೆ ಮಾಡ್ತಾಯಿದ್ರು, ರೇಷಿಯೋ ತುಂಬ ಚೆನ್ನಾಗಿತ್ತು. ಅವತ್ತು 40 ಸಿನಿಮಾ ಮಾಡಿದ್ರು ಕೂಡ 20 ಸಿನಿಮಾ ಓಡೋದು, 10 ಸಿನಿಮಾ ಆ್ಯಾವ್ರೇಜ್ ಆಗಿದೆ, 10 ಸಿನಿಮಾ ಸೋಲೋದು. ಇವತ್ತು 400 ಸಿನಿಮಾ ಮಾಡ್ತಾಯಿದ್ದೀರಾ, 395 ಪಿಕ್ಚರ್ ಸೋಲ್ತಾ ಇದೆ. ಇನ್ನು 5 ಪಿಕ್ಚರಲ್ಲಿ ಒಂದು 3 ಪಿಕ್ಚರ್ ಏನೋ ಅಲ್ಲಿಗಲ್ಲಿ ರಿಕವರಿ ಆಯ್ತಂತೆ, ಒಂದು ಸೂಪರ್ ಹಿಟ್ ಆಗುತ್ತೆ. ಆದರೂ ಜನ ಸಿನಿಮಾ ಮಾಡ್ತಾನೇ ಇದ್ದಾರೆ. ನಿರ್ದೇಶಕರು ಎಲ್ಲಿಂದ ದುಡ್ಡು ಬರ್ತಾ ಇದೆ, ಯಾವ ಥರ ಬರ್ತಾ ಇದೆ ಅನ್ನೋದು. ನಾನು ನನ್ನದೇ ಆದಂಥ ವಿದ್ಯಮಾನದ ಒಂದು ಲೆಕ್ಕಾಚಾರ. ಇದಕ್ಕೆ ಏನಪ್ಪ ಅಂದರೆ, ಒಂದು ಸ್ಟುಡಿಯೋ ಕಲ್ಚರ್ ಇತ್ತು ನಮ್ಮಲ್ಲಿ. ನೋಡಿ, ಮೊದಲು ಪ್ರೀಮಿಯರ್ ಸ್ಟುಡಿಯೋ ಅಂತ ಇತ್ತು ಮೈಸೂರಲ್ಲಿ. ಕಂಠೀರವ ಸ್ಟುಡಿಯೋ ಇತ್ತು, ಇಲ್ಲಿತ್ತು. ಅಭಯನಾಡು ಸ್ಟುಡಿಯೋ ಇತ್ತು, ಚಾಮುಂಡೇಶ್ವರಿ ಇತ್ತು. ಚಾಮುಂಡೇಶ್ವರಿ ಮೊದಲಿಂದ ಇತ್ತು. ಇದೆಲ್ಲ ಹೇಗೆ ಅಂದರೆ ಒಂದು ಇನ್ಸ್ಟಿಟ್ಯೂಷನ್ ಇದೆ. ಹಾಗೆ ನೀವು ಯಾವ ಕಾಲೇಜಲ್ಲಿ ಓದಿದ್ರೆ, ನೀವು ಯಾವ ಹೈಸ್ಕೂಲಲ್ಲಿ ಓದಿದ್ರೆ ಅಂದರೆ, ನಾನು ಫೋರ್ಟ್ ಹೈಸ್ಕೂಲಲ್ಲಿ ಓದಿದೆ, ಬಸವನಗುಡಿ ಬಾಯ್ಸ್ ನ್ಯಾಷನಲ್ ಕಾಲೇಜಲ್ಲಿ ಓದಿದೆ, ನ್ಯಾಷನಲ್ ಹೈಸ್ಕೂಲಲ್ಲಿ ಓದಿದೆ, ಆಚಾರ್ಯ ಪಾಠಶಾಲೆಯಲ್ಲಿ ಓದಿದೆ, ವಿಜಯ ಹೈಸ್ಕೂಲಲ್ಲಿ ಓದಿದೆ, MES, ಈ ಥರ ಇತ್ತು. ಈಗ ಬ್ರ್ಯಾಂಚ್ಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಯಾರು ಎಲ್ಲಿ ಓದ್ತಾ ಇದ್ದಾರೆ, ಯಾರು ಏನು ಮಾಡ್ತಾ ಇದ್ದಾರೆ,
ಎಲ್ಲ ಹೋಮ್ ಟ್ಯೂಷನ್ನೇ ಜಾಸ್ತಿ ಆಗ್ತದೆ, ಈ ಥರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಯಾವತ್ತು ಈ ಸ್ಟುಡಿಯೋ ಕಲ್ಚರ್ ಬಿಟ್ಟೋಯ್ತೋ ಅರ್ಧ ಸಿನಿಮಾ ಸತ್ತೋಯ್ತು. ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ? ಸಿನಿಮಾ ಹೊರಗಡೆ ಬರಬಾರ್ದು, ಹೊರಗಡೆ ಶೂಟಿಂಗ್ ಆಗಬಾರ್ದು, ಗೊತ್ತಾಗ್ಬಿಡುತ್ತೆ ಎಲ್ಲ ಎಕ್ಸ್ಪೋಜರ್. ಒಂಥರ ಸ್ಟಾರ್ ಅಡ್ಯುಲೇಷನ್ ಅಂತ ಒಂದಿತ್ತಲ್ಲ, ಅದಿದ್ರೇ ಚಂದ. ಅಂದರೆ ಒಂಥರ ಸಿನಿಮಾ ಮಿತ್ ಥರ ಇತ್ತು, ಮಿತ್ತಾಗಿತ್ತು. ಏನು ನಡೆಯುತ್ತೆ ಹೇಗೆ ಮಾಡ್ತಾರೆ ಗೊತ್ತಿರಲಿಲ್ಲ, ಗೊತ್ತಾದರೆ ಹೋಯ್ತು ಅಂತ ನಾ ಹೇಳೋದು. ಅದರ ಮಜಾನೇ ಬೇರೆ ಅಲ್ವಾ. ನಾವು ಮೊದಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ನೋಡಿದಾಗ ಇದೇನು ಹಿಂಗೆ ಅಂತ ಅಂದ್ಬಿಟ್ಟು ಟೆಂಟ್ ಸಿನಿಮಾ ಸ್ಕ್ರೀನಿಂದ ನೋಡ್ತಾ ಇದ್ವಿ, ಅದು ಉಲ್ಟಾ ಕಾಣಿಸ್ತಾ ಇತ್ತು. ರಾಜ್ಕುಮಾರ್ ಇದರ ಓಡಾಡ್ತಾ ಇದ್ದಾರತ್ತ, ಕಾರ್ ಹಿಂಗೆ ಬಂದು ಹಿಂಗೆ ಹೋಗಿದ ತಕ್ಷಣ ಆ ಕಾರ್ ಯಾವ ಕಡೆ ಇರ್ತದೆ ಆ ಕಡೆ ನೋಡ್ತಾ ಇದ್ವಿ. ಆ ಕ್ಯೂರಿಯಾಸಿಟಿ ಇತ್ತು. ಕುದುರೆ ಬಂತು ಅಂದ್ರೆ ಟಗಡ ಕುದುರೆ ಬಂತು, ಕುದುರೆ ಈ ಕಡೆ ಹೋಯ್ತು, ಅಯ್ಯೋ 15-20 ಜನ ಬಂದ್ರಲ್ಲ ಕಳ್ರು ಹಂಗಂತ ಸ್ಕ್ರೀನಿಂದ ನೋಡ್ತಾ ಇದ್ದೆ. ಅದು ಥ್ರಿಲ್ ಇತ್ತು. ಆ ಥ್ರಿಲ್ ಹೋಯ್ತು. ಇವತ್ತಿಗೂ ನಿಮ್ಮನ್ನ ಆಕರ್ಷಣೆಯಿಂದ ತುಂಬಿಟ್ಕೊಳ್ಳೋದು ಒಂದೇ ಒಂದು ಜಾಗ ಅಂದರೆ ರಂಗಭೂಮಿ ಒಂದೇ ನಿಮ್ಮನ್ನು ಆಕರ್ಷಣೆಯಿಂದ ಇಟ್ಕೊಂಡಿರೋದು. ಯಾಕೆಂದರೆ ಅದು ಲೈವ್ ಪರ್ಫಾರ್ಮೆನ್ಸ್. ಆ ಲೈವ್ ಪರ್ಫಾರ್ಮೆನ್ಸ್ ಇರೋದ್ರಿಂದ ಏನಾಗುತ್ತೆ, ಇವತ್ತು ನೋಡಿ ಎಲ್ಲೇ ನಾಟಕ ಆಗಲಿ, ನೀವು ರಂಗಶಂಕರದಲ್ಲಿ ನಾಟಕ ಆಗುತ್ತೆ, ಹೌಸ್ಫುಲ್, 300 ಸೀಟು. ಬರೋರೆಲ್ಲ ಬುದ್ಧಿಜೀವಿಗಳು, ಒಳ್ಳೆಯವರೇ ಬರ್ತಾರೆ, ಸ್ವಲ್ಪ ಕ್ಲಾಸ್ ಇರುತ್ತೆ, ಪರವಾಗಿಲ್ಲ. ಆದರೆ ಸಿನಿಮಾ ಬಂದು ಕಾಮನ್ ಮ್ಯಾನ್ ಅವನದು ಅವನ ಒಂದು ಕ್ಷೇತ್ರ ಅದು. ಹೌದು. ಯಾಕೆಂದರೆ ಒಬ್ಬ ಹೋಟ್ಲ್ ಮಾಣಿಗೆ ಒಂದು ಕನಸಿರುತ್ತೆ, ನಾನೊಬ್ಬ ಸಿನಿಮಾ ನಟ ಆಗಬೇಕು ಅಂತ. ಆಟೋ ಡ್ರೈವರ್ಗೆ ಒಂದಿರುತ್ತೆ, ಬಸ್ ಕಂಡಕ್ಟರ್ಗಿರುತ್ತೆ, ರಜನಿಕಾಂತ್ ಇದ್ದಂಗೆ. ಇದೇ ಥರ ಒಂದು ಕನಸಿರೋಂಥ ಜಾಗದಲ್ಲಿ ಇವತ್ತೇನಾಗ್ಬಿಟ್ಟಿದೆ, ಅವ್ರು ಯಾರೂ ಥಿಯೇಟ್ರಿಗೆ ಬರೋಕ್ಕಾಗಲ್ಲ, ಆ ರೀತಿ ರೇಟ್ಗಳು ಇಟ್ಬಿಟ್ಟಿದ್ದಾರೆ. 200-300 ಇಟ್ಟರೆ ನೀವು ಹೆಂಗೆ ಅಫೋರ್ಡ್ ಆಗ್ತಾನೆ, ಅವನು ಹಿಂಗೆ ಸಂಪಾದನೆ ಮಾಡಿ ಹೆಂಡತಿ ಮಕ್ಕಳನ್ನ ಕರ್ಕೊಂಬಂದು ಒಂದು ಸಿನಿಮಾ ತೋರಿಸ್ತಾನೆ. ಇವತ್ತೆಲ್ಲ ಮಾಲ್ಗಳು ಬಂದ್ಬಿಟ್ಟಿದೆ. ಮಾಲಲ್ಲಿ ನಿಮ್ಗೆ ಸಿಗೋವಂಥ ಪಾಪ್ಕಾರ್ನು, ಪೆಪ್ಸಿ, ಕೋಕೋಕೋಲಾಗೆ ನೀವು ಕೊಡೋ ರೇಟು ಸಿನಿಮಾ ಟಿಕೆಟ್ಗಿಂತ ಜಾಸ್ತಿ ಕೊಡ್ತೀರ. ಯಾರೋ ನನಗೊಬ್ರು ಹೇಳಿದ್ರು, ಒಂದು ಸಿನಿಮಾ ಇವತ್ತು ಫ್ಯಾಮಿಲಿ ಜೊತೆಗೆ ಒಂದು ಮಾಲಲ್ಲಿ ನೋಡಬೇಕು ಅಂದರೆ ಕನಿಷ್ಠ ಪಕ್ಷ 5,000 ರೂಪಾಯಿ ಬೇಕು. ಯಾಕಂದ್ರೆ 4 ಜನ ಹೋದ್ರೆ ಹಾಗೆ ಆಗುತ್ತೆ, ಗಂಡ ಹೆಂಡತಿ ಮಕ್ಕಳು ಆಯ್ತಲ್ಲ. ಟಿಕೆಟು ಅದು ಹೋಗೋದು, ಕಾರ್ ಪಾರ್ಕಿಂಗಿಗೂ 150 ರೂಪಾಯಿ 200 ರೂಪಾಯಿ ಚಾರ್ಜ್ ಮಾಡ್ತಾರೆ, ಹೇಗಾಗುತ್ತೆ? ಸೊ ಹಾಗಾಗಿ ಏನಾಯಿತು, ಆ ಒಂದು ಏನು ನಾನು 50, 60, 70 ದಶಕ ಅಂತ ಹೇಳಿದ್ರೆ, ಅವತ್ತಿನ ಸಂಗೀತ ನೋಡಿ, ಫೋಟೋಗ್ರಫಿ ನೋಡಿ, ಅಥವಾ ಆರ್ಟ್ ಡೈರೆಕ್ಷನ್ ನೋಡಿ, ಅಥವಾ ಅಭಿನಯ ನೋಡಿ, ಪೋಸ್ಟರ್ಸು ಯಾವ ಥರ ಪೋಸ್ಟರ್ಸ್ಗಳೆಲ್ಲ ಇತ್ತು, ವೆರಿ ಕ್ರಿಯೇಟಿವ್ ಆಗಿತ್ತು, ಹ್ಯೂಜ್ ಆಗಿತ್ತು. ಇವತ್ತು ನೀವು ಯಾವ ಮಾಲಲ್ಲಿ ಹೋಗ್ಬಿಟ್ಟು ನೀವು ಕಟೌಟ್ ಹಾಕ್ತೀರಾ? ಮಾಲಲ್ಲಿ ಹೋಗಿ ಕಟೌಟ್ ಹಾಕ್ತೀರಾ? ಇಷ್ಟು ಪೋಸ್ಟ್ ಅಂದರೆ ನೋಟ್ಬುಕ್ ಸೈಜಿಗೆ ಬಂದುಬಿಟ್ಟಿದೆ ಪೋಸ್ಟ್ ಅಷ್ಟೇ. ಇವತ್ತು ನೋಟ್ಬುಕ್ ಸೈಜು. ಅಕಸ್ಮಾತ್ ಏನಾದರೂ ಇವತ್ತು ನಾನು ರೋಡಲ್ಲಿ ನೋಡ್ತೀನಿ, ಆ ಪೋಸ್ಟಲ್ಲಿ ಯಾರಿದ್ದಾರೆ ಅಂತಲೇ ಗೊತ್ತಾಗಲ್ಲ, ಕಾಲೇಜ್ ಇದ್ದಂಗಿದೆ. ಎಲ್ಲ ಒಂದರಿಂದ ಪಕ್ಕದಲ್ಲಿ ಹಾಕ್ಬಿಡ್ತಾರೆ, ಹೋಗ್ತಾ ಇದ್ರೆ ಅದೇನೋ ಒಂಥರ ಝೋಡಿಯಾಕ್ ಸೈನ್ಸ್ಗಳಿದ್ದಂಗಿರುತ್ತಲ್ಲ, ಚೈನೀಸ್ ಲೆಟರ್ ಇದ್ದಂಗೆ ಇರುತ್ತೆ. ಹೌದು, ಚೈನೀಸ್ ಲೆಟರ್ ಇದ್ದಂಗೆ ಇರುತ್ತೆ. ಸೊ ಇದು ಒಂದು ರೀತಿ ನಮ್ಮ ಸಿನಿಮಾವನ್ನು ಒಂದು ರೀತಿ ದೂರ ಮಾಡಿದೆ ಅಂತಲೇ ಹೇಳ್ಬೋದು. ಎರಡನೇದು, ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ನಿಮ್ಮ ಕೈಯಲ್ಲಿ ಬಂದುಬಿಟ್ಟಿದೆ. ಹೌದು ನೋಡಿ, ಮೊಬೈಲ್. ಈಗ ನೀವು ಇದರಲ್ಲಿ ಏನು ನೋಡ್ತಾ ಇದ್ದೀರಿ, ಯೂಟ್ಯೂಬ್ ನಿಮ್ಮದೇ ಪ್ರೋಗ್ರಾಮ್ ನೋಡ್ತೀವಿ. ನಿಮ್ಮ ಪ್ರೋಗ್ರಾಮ್ ಸಿನಿಮಾಗಿಂತ ಚೆನ್ನಾಗಿದೆಯೇ? ಏನು ಹೇಳ್ತಾರೆ ಇದಕ್ಕೆ? ನಾನು ಎಷ್ಟೋ ಜನದ ಇಂಟರ್ವ್ಯೂ ನಿಮ್ಮದು ನೋಡಿದ್ದೀನಿ. ಕಲಿಯೋದು ತುಂಬ ಇದೆ, ವಿಷಯಗಳಿದೆ. ಫಾರ್ ಎಕ್ಸಾಂಪಲ್, ನನ್ನ ನಂದೀಶ್ವರದ್ದು ಹೋಟೆಲ್ ಹೇಳಿದ್ಮೇಲೆ 70 ವರ್ಷದ ನೋಡಿ, ನೀವು ಅಲ್ಲಿ ನಾನು ಅದನ್ನು ಭಾಳ ಕೂಲಂಕುಷವಾಗಿ ಭಾಳ ಡೀಟೇಲಾಗಿ ನೋಡ್ತಾ ಇದ್ದೆ. ಇದು ರಸಕ್ಕೆ, ಇದು ಸಾಂಬಾರಿಗೆ, ಇಡ್ಲಿ ಸಾಂಬಾರಿಗೆ ನಾವು ಕೇಸರಿ ಬಾತು ವೈಟ್ ಸರ್, ಬಜ್ಜಿಗೆ ಕಲರ್ ಹಾಕಲ್ಲ, ಕಲರೇ ಇಲ್ಲ ನಮ್ಮಲ್ಲಿ. 73 ವರ್ಷದ ಹಳೆಯ ಹೋಟೆಲ್ ಒಂದು ಬೆಂಗಳೂರಿನಲ್ಲಿದೆ. ಅಲ್ಲಿ ಅವ್ರು ಹೇಳಿದ್ರು, ನಾವು ಯಾವುದನ್ನು ರೆಡಿ ಮಾಡಿ ಇಟ್ಕೊಂಡಿರಲ್ಲ, ಅವಾಗ ಬೇಕಾಗಿದ್ದು ಅವಾಗ ಮಾಡ್ತೀವಿ. ಅವ್ರಿಗೊಂದು ಲೆಕ್ಕಾಚಾರ ಇರುತ್ತೆ. ಅದಕ್ಕೆ ಎಲ್ಲವನ್ನು ಹುರಿದು ಇಟ್ಕೊಂಡಿದ್ದೀವಿ ನೋಡಿ. ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಿರ್ಬೋದು, ತೊಗರಿಬೇಳೆ ಆಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಹುರುಗಡ್ಲೆ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಘಮ ಇರುತ್ತಲ್ಲ, ಆ ಘಮ ಮನೆ ಥರ ಅದು ಅಡಿಗೆ. ಅದು ಇವತ್ತು ಬಿಡಿ ಎಲ್ಲ ಫಾಸ್ಟ್ ಮಾಡೋಕ್ಕೆ ಪೌಡ್ರ್ಗಳು ಹಾಕ್ಬಿಡ್ತಾರೆ. ಅದು ಎಷ್ಟು ದಿವಸದ ಪೌಡ್ರು, ಅದು ಅದರದ್ದು ಎಲ್ಲ ಎಸೆನ್ಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ನಿಮಗೆ ಎಕ್ಸ್ಪೈರಿ ಡೇಟೆಲ್ಲ ಹಾಕ್ಬಿಡ್ತಾರೆ ಪ್ಯಾಕೆಟ್ಸ್ಗೆಲ್ಲ. ಇದು ರೆಡಿಮೇಡ್ಗೆ ಏನು ಎಕ್ಸ್ಪೈರಿ ಡೇಟ್ ಇದೆ? ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರು, ಅವತ್ತು ಮಾಡಿದ ಅಡುಗೆ ಅವತ್ತೇ ತಿನ್ನಬೇಕು, ಅದನ್ನು ತಿರ್ಗಿ ರೀಹೀಟ್ ಮಾಡಿದ್ರೆ ಹಾಳಾಗೋಯ್ತು ಅಂತಂದರು. ಈ ಥರದ ಒಂದು ಹೋಟ್ಲ್ ಇವತ್ತು ನಡೆಸ್ತಾ ಇದ್ದಾರೆ ಅಂದರೆ ಅಂಥವ್ರು 75 ವರ್ಷ ಆಗಿದೆ ಅಂತ ಹೇಳಿದಾಗ
ಇವತ್ತು ನಾನು ಸುಮ್ಮನೆ ಆ ಕಡೆ ಪಾಸ್ ಆದೆ, ಫುಲ್ಲು ರಶ್ಶು, ಫುಲ್ಲು 2 ಗಂಟೆ 3 ಗಂಟೆಗೆ. ನನಗೂ ಭಾಳ ಆಸೆ ಇತ್ತು, ಅಯ್ಯೋ ಪರಮೇಶ್ ಹೇಳಿರಲ್ಲ, ನಾನು ಒಂದು ಸರಿ ಹೋಗಿ ತಿಂದ್ಬಿಟ್ಟು ಬರೋಣ ಆ ಬಜ್ಜಿ ಬೋಂಡ ಅಂತ ಅಂದ್ಕೊಂಡೆ. ಆಮೇಲೆ ಅಂದ್ಕೊಂಡು ಇನ್ನೊಂದು ಸಲ ಯಾವಾಗಾದ್ರೂ ಹೋಗೋಣ ಅಂದ್ಬಿಟ್ಟು ಬಂದುಬಿಟ್ಟೆ. ಬಟ್ ಯು ಡಿಡ್ ಎ ರೈಟ್ ಥಿಂಗ್. ಅಂಥವ್ರನ್ನ ಗುರುತಿಸ್ಬೇಕು. ಯಾಕೆಂದರೆ ಅವ್ರಿಗೆ ಈ ಒಂದು ಗುರುತಿನಿಂದ 10 ಜನ ಜಾಸ್ತಿ ಬರ್ತಾರೆ ಅಂತ ಏನಲ್ಲ, ಆದರೆ ಅವ್ರಿಗೊಂದು ಆತ್ಮತೃಪ್ತಿ ಇರುತ್ತೆ, ನಾನು ಮಾಡಿದ ಕೆಲಸವನ್ನು ಇವರು ರೆಕಗ್ನೈಸ್ ಮಾಡಿದ್ರಲ್ಲ ಅಂತ. ಅದನ್ನು ನಮ್ಮಂಥವ್ರು ನೋಡ್ತೀವಲ್ಲ, ಅದು ನನಗೆ ಖುಷಿ ಆಗುತ್ತೆ. ಆ ಕಾಲದಿಂದ ಇದೆ ಈ ಹೋಟ್ಲು, ನಮ್ಮ ನಂದೀಶ್ವರ ಲಂಚ್ ಹೋಮು. ಈ ಹೋಟೆಲ್ನ ಕತೆಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸೊ ಆ ಥರ ಎಲ್ಲ ಇವತ್ತು ಮೊಬೈಲ್ಗೂ ಕೂಡ ಅಡಿಕ್ಟ್ ಆಗೋದು ಜನ ಇವತ್ತು ಸಿಕ್ಕಾಪಟ್ಟೆ. ನೀವು ಯಾರನ್ನಾದರೂ ನೋಡಿ, ಕಸ ಗುಡಿಸೋರು ಅರ್ಧಂಬರ್ಧ ಕೆಲಸನೇ ಮಾಡೋದು, ನೋಡ್ಕೊಂಡೇ ಕಸ ಗುಡಿಸ್ತಾರೆ. ಬಾರ್ಬರ್ ಒಬ್ಬನೇ ನೋಡ್ಕೊಂಡು ಕಟಿಂಗ್ ಮಾಡಲ್ಲ, ಏನು ಕಿವಿ ಕಟ್ ಮಾಡಿಬಿಡ್ತಾನೆ ಅಷ್ಟೇ. ಅವನು ಇದು ಮಾಡ್ಕೊಂಡು ಹಿಂಗೆ ಮಾಡ್ತಾಯಿದ್ರೆ ಕಿವಿ ಹೋಯ್ತು. ಅವನೊಬ್ಬ ಬಿಟ್ಟು ಎಲ್ಲರೂ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಎಲ್ಲರೂ. ಸೊ ಕಂಟೆಂಟ್ ಅದ್ರಲ್ಲಿ ಬರ್ತದೆ, ಅದು ನೋಡಿ ಖುಷಿ ಪಡ್ತಾ ಇದ್ದಾರೆ ಅಷ್ಟೇ. ಹುಡ್ಕೊಂಡು ಹೋಗಿ ಸಿನಿಮಾ ಇವಾಗ ನಿಮಗೆ ಇವಾಗ ಫುಲ್ ಸಿನಿಮಾ ನೋಡೋಕ್ಕೂ ಆಗಲ್ಲ. ಎಸ್, ಯಾಕೆಂದರೆ 2.5 hours ಸಿನಿಮಾ ಅಂದರೆ ನಾವೇನು ಮಾಡ್ತೀವಿ, ಈಗ OTTನಲ್ಲಿ ಬಂದ್ಬಿಡುತ್ತೆ ಅದರ್ದೇನು ಥಿಯೇಟ್ರ್ ಅಂತ. OTT ಅಂದರೆ ಅದರ್ದೇನು ಥಿಯೇಟ್ರ್ ಅಂತ. ಅದನ್ನೇನು ಮಾಡ್ತಾರೆ, ಈಗ ನಿಮಗೆ ಅದರಲ್ಲಿ ಹಾಕ್ಬಿಟ್ಟು ನೀವು ಪಾಸ್ ಮಾಡ್ಬೋದು. ಅದನ್ನು ಒಂದು 20 ನಿಮಿಷ ನೋಡ್ತೀರಾ, ಯಾರೋ ಬರ್ತಾರೆ, ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಕಾಫಿ ಕೊಟ್ಬಿಟ್ಟು ಅವ್ರು ಹೋದ್ಮೇಲೆ ಇನ್ನೆಲ್ಲಾದರೂ ಅಲ್ಲೆಲ್ಲೋ ಕೂತಿರ್ತೀವಿ, ಇಲ್ಲೆಲ್ಲೋ ಕೂತಿರ್ತೀವಿ, ಟಾಯ್ಲೆಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಬಿಡ್ತೀವಿ. ಆ ಟೈಮು ನಾವು ವೇಸ್ಟ್ ಮಾಡಲ್ಲ. ಸೊ ಹೀಗಿರುವಾಗ ಥಿಯೇಟ್ರಿಗೆ ಬರೋದು ಜನ ಹೇಗೆ. ಆಮೇಲೆ ಹೆಣ್ಣುಮಕ್ಕಳು ಅವಾಯ್ಡ್ ಆಗೋಯ್ತು. ಇವತ್ತು ಹೆಣ್ಣು ಮಕ್ಕಳ ಸಂಖ್ಯೆನೇ ಇಲ್ಲ ಸಿನಿಮಾ ಥಿಯೇಟ್ರಿಗೆ. ಹೆಣ್ಣು ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಆಗಿಬಿಟ್ಟಿದೆ. ಅವ್ರು ಯಾರೋ ಬರೋ ಥರನೇ ಕಾಣ್ತಾರೆ. ನಾನು ತುಂಬ ಕಮ್ಮಿ ಜನ ನೋಡಿದ್ದು. ಅದೇ ರಂಗಭೂಮಿಗೆ ಬರ್ತಾರೆ. ಎಸ್, ರಂಗಭೂಮಿಗೆ ಎಷ್ಟು ಜನ ಬರ್ತಾರೆ ಗೊತ್ತಾ? ಕರೆಕ್ಟ್. 300 ಜನ ಆಡಿಯನ್ಸ್ ಇದ್ದರೆ 150 ಜನ ಆಡಿಯನ್ಸ್ ಇರ್ತಾರೆ, ಲೇಡೀಸಲ್ಲಿ ಇರ್ತಾರೆ. ನನ್ನ ಮೊನ್ನೆ ನಮ್ಮ ಸುರೇಂದ್ರ ಅವರು ನಾಟಕದಲ್ಲಿ ಮಾಡುವಾಗ ಸುಮಾರು ಜನ ಬಂದು ನಮ್ಮ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಖುಷಿಯಾಗತ್ತೆ. ಅದೇ ನಮ್ಮ ರಂಗಶಂಕರ ಸುರೇಂದ್ರ. ಹೌದೌದು, ಸೇಮ್ ಸುರೇಂದ್ರ. ಸೊ ನಾಟಕದಲ್ಲಿ ಮಾಡಿದ್ರಿ ಈಗ ಮೊನ್ನೆ? ಹೌದೌದು, ಅವ್ರದ್ದು ನಾಟಕ ಮಾಡಿದ್ನಲ್ಲ, ನಾನಾದರೆ ಇಲ್ಲ ನಾನಾದರೆ ನಾನು ನೀನೇನಂತ. ಅದಕ್ಕೆ ಮೊದಲು ತುಂಬ ಚೆನ್ನಾಗಿತ್ತು ಅದು. ಅಂದರೆ ನಾವೆಲ್ಲ ಒಟ್ಟಿಗೆ ಒಂದು 30 ಜನನೇ ಏನಿದ್ವು. ಅದ್ರ ಮೇಲೆ ಸುರೇಂದ್ರ ಮಾಡೋದ್ರಲ್ಲಿ ಇಬ್ಬಿಬ್ಬರದೇ ಮಾಡ್ತಾನೆ, ಯಾವತ್ತು ಹೆಚ್ಚು ಜನ ಹಾಕೊಳ್ಳಲ್ಲ. ಯಾಕಂದರೆ ರಿಪೀಟ್ ಶೋ ತುಂಬ ಕಷ್ಟ ಆಗುತ್ತೆ ಅಂತ. ಅಂಥದ್ರಲ್ಲಿ ನಮ್ಮದು 30 ಜನ ಇದ್ದರು. 16 ಜನ ಆರ್ಟಿಸ್ಟೇ ಇದ್ದರು. 16 ಜನ ಆರ್ಟಿಸ್ಟ್ ಆನ್ ಸ್ಟೇಜ್ ವಿತ್ ಸಾಂಗು. ನಾನೇ ಹಾಡಿದೆ ಅದನ್ನು. ನಡುರಾತ್ರಿ ಪುಳಕ ಅಂತ ತುಂಬ ಚೆನ್ನಾಗಿತ್ತು. ಮಿಡ್ಸಮ್ಮರ್ ನೈಟ್ಸ್ ಟೀಮ್ದು ಅದೊಂದು ವಿಶೇಷವಾದ ಅಡಾಪ್ಟೇಷನ್. ಅದೊಂದು ಸುರೇಂದ್ರನೇ ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿದ್ದೆ ಅದು. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಸೊ ಇವತ್ತು ಹೆಣ್ಮಕ್ಳ ಕ್ರೌಡ್ ಸಿನಿಮಾ ಕಮ್ಮಿ ಎಲ್ಲಿ ಸರ್, ಭಾಳ ಕಡಿಮೆ. ರೂರಲ್ಲೂ ಕೂಡ ಅವ್ರು ನೋಡ್ತಾರಲ್ಲ, ಅಲ್ಲೂ ಮೊಬೈಲ್ ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಈ ಮೊಬೈಲ್ನ ಬಂದಾಗಿಂದ ಮೊಬೈಲು, ನಮ್ಮ ಮನೇಲಿ ಒಂದು ಫೋನ್ ಇತ್ತು, ಅದನ್ನು ತೆಗೆದುಬಿಟ್ವಿ. ಲ್ಯಾಂಡ್ಲೈನ್ ಇತ್ತು, ಅದು ತೆಗೆದ್ವಿ. ಆಮೇಲೆ ನೋಟ್ಬುಕ್ಸ್ ಎಲ್ಲೋ ನ್ಯೂಸ್ ಪೇಪರ್ ನಿಲ್ಲಿಸ್ಬಿಟ್ವಿ. ಇದರಲ್ಲೇ ಅರ್ಧ ನ್ಯೂಸ್ ಬಂದ್ಬಿಡುತ್ತಲ್ಲ, ಹಾಗಾಗಿ ಆ ಒಂದು ಹೋಯ್ತು. ನನ್ನ ಹತ್ರ ಇದ್ದ ಎಲ್ಲ ಪುಸ್ತಕಗಳನ್ನೆಲ್ಲ ಹಾಕ್ಬಿಟ್ಟೆ ಲೈಬ್ರರಿಗೆ. ಯಾಕೆಂದರೆ ಓದೋಕ್ಕೆ ಟೈಮ್ ಇಲ್ಲ, ಅದೆಲ್ಲ ಹಾಗೆ ಹುಳು ತಿಂದು ಹೋಗ್ತಾಯಿತ್ತು. ಸೊ ಇದು ಎಲ್ಲ ಕೆಲಸನ ಮಾಡಿಬಿಟ್ಟ ಮೇಲೆ ಇವತ್ತು ನಮ್ಮನೆ ವಾಲ್ ಕ್ಲಾಕು ಇಲ್ಲ. ಇವಾಗ ಏನೋ ಸುಮ್ಮನೆ ಹಾಕಿದ್ದೀನಿ ಇಲ್ಲಿ, ಇರಲಿ ಯಾರು ಬೇರೆ ಬಂದ, ಅದು ಇದರಲ್ಲೇ ಇದೆ. ನಿಮಗೆ ಇದು ಕಾಂಪಾಸ್ ಇದೆ. ಇದರಲ್ಲಿ ಏನಿಲ್ಲ ಹೇಳಿ. ಬ್ಯಾಂಕ್ಗೆ ನಾವು ಹೋಗೋದೇ ಇಲ್ಲ, ಇಲ್ಲಿಂದನೇ ಅಕೌಂಟ್ ಟ್ರಾನ್ಸ್ಫರ್ ಎಲ್ಲ ನೋಡೋಗುತ್ತೆ. ಎಲೆಕ್ಟ್ರಿಕ್ ಬಿಲ್ ಕಟ್ತೀರಾ, ವಾಟರ್ ಬಿಲ್ ಕಟ್ತೀರಾ, ಆಮೇಲೆ ನಿಮ್ಮ ಏರ್ ಟಿಕೆಟು, ಬಸ್ ಟಿಕೆಟು, ಟ್ರೈನ್ ಟಿಕೆಟು ಎಲ್ಲ ಮಾಡ್ತೀರಾ, ರೂಮ್ ಬುಕ್ಕಿಂಗು ಎಲ್ಲ ಇದ್ರಲ್ಲಿ ನಡೆದೋಗುತ್ತೆ. ಇನ್ನೇನಿದೆ ಎಂಟರ್ಟೈನ್ಮೆಂಟ್ ಎಲ್ಲ ಮುಗಿದೋಯ್ತಲ್ಲ ಇದರೊಳಗೆ. ಸರ್ ಅಂದರೆ ನೀವು ಹೇಳ್ತಿರೋದು ಕೇಳ್ತಿರೋ ಭಯ ಆಗ್ತಿರೋದು, ಇನ್ನು AI ತುಂಬ ಫುಲ್ ಬಂದುಬಿಟ್ರೆ ಇನ್ನೂ ಇಲ್ಲ, ಬರೋಕ್ಕೆ ಬಿಡಲ್ಲ ಅವರು. ಯಾಕಂದರೆ ಅದು ಇಟ್ ವಿಲ್ ಓನ್ಲಿ ರಿಮೈನ್ ಫಾರ್ ದಿ ಮೆಡಿಕಲ್ ಇದು ಕಟ್ಕೋತಾರೆ ಅಷ್ಟೇ ಹೊರತು ಎಲ್ಲ ಬಳಸೋಕೆ ಹೋಯ್ತು ಅಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಸಿನಿಮಾ ಇಂಡಸ್ಟ್ರಿನೇ ಇರಲ್ಲ ಅವಾಗ. ಯಾಕಂದರೆ ಯಾರೋ ಹೇಳಿದ್ರು, ಒಂದು ಮೊನ್ನೆ ಹಾಕಿದ್ರು ರಾಜ್ಕುಮಾರ್ ಥರನ್ನೇ ಬಾಂಡು ಗಿಂಡು ಎಲ್ಲ ಹಾಕಿ. ಇಲ್ಲ, ಅದು ಒಂದು ಇದೇ ಇದೆ. ಅಲ್ಲಿ ನೀವು ಹೋಗಿ ಒಂದ್ಸಲಿ ನಿಮ್ಮ ಬಾಡಿ ಸ್ಕ್ಯಾನ್ ಮಾಡಿಬಿಟ್ರೆ ನಿಮ್ಮ ಆಟೋಮೆಟಿಕಾಗಿ ನಡೆಯೋದು ಮಾಡೋದು ಎಲ್ಲ ಆ ಸ್ಟೈಲೆಲ್ಲ ತೋರಿಸ್ಬಿಡುತ್ತೆ. ಅದು ಒಂದು ರೀತಿ ಒಳ್ಳೆಯದು, ಬಟ್ ಒಂದು ರೀತಿ ಡೇಂಜರಸ್. ಅನೇಕ ತಂತ್ರಜ್ಞರನ್ನ ಕೆಲಸಕ್ಕೆ ಕಿತ್ತಾಕ್ಬಿಡುತ್ತೆ. ಹೌದು, ಅದು ಮೆಡಿಕಲ್ಗೆ ಭಾಳ ಒಳ್ಳೆಯದು. ಮೆಡಿಕಲ್ ಇದಕ್ಕೆ ಅದನ್ನು ಬಳಸಿದ್ರೆ, ಆ ಇಂಟೆಲಿಜೆನ್ಸನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿದ್ರೆ ಒಳ್ಳೆಯದು. ಎಲ್ಲೋ ಫಾರಿನಲ್ಲಿ ಇದ್ದವರು ಇಲ್ಲಿ ಬಂದು ಅದನ್ನು ನೋಡಿಕೊಂಡು ಆಪ್ರೇಷನ್ ಮಾಡುವಾಗ ಹಿಂಗೆ ಮಾಡ್ಬೋದು ಅಂತ ಹೇಳ್ಕೊಡೋದು. ಇವತ್ತು ಅದೆಲ್ಲ ನಡೀತಾ ಇದೆ, ಟೆಕ್ನಾಲಜಿ ನಡೀತಾ ಇದೆ, ಅದು ಒಳ್ಳೆಯದು. ಬಟ್ ಅದರ್ವೈಸ್ ಸಿನಿಮಾಗೆ
ಉಳಿಗಾಲ ಕಮ್ಮಿನೇ. ಆದರೆ ರಂಗಭೂಮಿ ಶೈನ್ ಆಗುತ್ತೆ. ರಂಗಭೂಮಿ ನಿರಂತರವಾಗಿರುತ್ತೆ, ಅದಕ್ಕೆ ಸಾವೇ ಇಲ್ಲ. ಸೂರ್ಯ ಚಂದ್ರ ಇರೋವರೆಗೂ ರಂಗಭೂಮಿನೂ ಇರುತ್ತೆ. ಈ ತರ ರೋಡ್ ಬ್ಲಾಕ್ ಮಾಡಿ ಟ್ರಾಫಿಕ್ ತೊಂದರೆ ಮಾಡಿದ್ರೆ ಏನ್ರಿ ಮಾಡ್ತೀರಾ? ಅರೆಸ್ಟ್ ಮಾಡ್ತೀನಿ. ಅರೆಸ್ಟ್ ಮಾಡಿ. ಸುಂದರ್ ರಾಜ್ ಅವರ ಅಭಿಮಾನಿ ನಾನು. ಅವರ ಬಹುತೇಕ ಸಿನಿಮಾಗಳು ನೀವು ಹೇಳಿ ಈ ಸಿನಿಮಾ ಅಂತ ಹೇಳಿ ಆ ಸಿನಿಮಾ ನಾನು ನೋಡಿರ್ತೀನಿ. ಅಷ್ಟು ಸಿನಿಮಾಗಳನ್ನ ನೋಡಿದ್ದೀನಿ. ಕುರಿಗಳು ಸಿನಿಮಾದಲ್ಲಂತೂ ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ಅದು ನನಗೆ ನೆನಪಿದೆ. ಏನಿಲ್ಲ, ಅದೊಂದು ಕ್ಲಾಸಿಕ್ ದೃಶ್ಯ ಇದೆಯಲ್ಲ, ನೀವು ನಮ್ಮ ಮಕ್ಕಳ ಮದುವೆ ಆದರೆ ಸಾಕು ಅಂತ ಏನೊಂದು 20 ಇರ್ಬೋದಾ, ಚೂರು ಜಾಸ್ತಿ, ಲಿಟಲ್ ಮೋರ್ ದೆನ್ ದಟ್ ಅಂತ 38 ಬಂದ್ರಿ ಚೂರಕ್ಕೆ 40 ಇನ್ನೊಂದು ಅಕ್ಕಪಕ್ಕ ಇದ್ದೀರಾ. ಎಂಥ ದೃಶ್ಯ, ಏನು ಟೈಮಿಂಗ್ ಅವ್ರದ್ದು, ಏನು ಭಾಷೆ ಅವ್ರದ್ದು, ಏನು ಬಾಡಿ ಲ್ಯಾಂಗ್ವೇಜ್, ಅವ್ರು ಮಚ್ಚಿಡ್ಕೊಂಡು ನಮ್ಮ ಮಕ್ಕಳಿಗೆ ತಾಳಿ ಕಟ್ತಿರೋ ಓಡಾಡ್ತಾರಲ್ಲ, ನಂಗೆ ತುಂಬ ಇಷ್ಟ ಆ ಸಿನಿಮಾ ಎಲ್ಲ. 35 ಬಂದ್ಬಿಟ್ರಲ್ಲ, ಹತ್ತತ್ರ ಬಂದ್ಬಿಟ್ರಲ್ಲ. 40 ಅಲ್ಲೇ ಸ್ವಲ್ಪ ಸಮೀಪದಲ್ಲಿದ್ದೀರಾ. ಬಹುತೇಕ ಸಿನಿಮಾಗಳು ನೋಡಿ, ಇನ್ಕ್ಲೂಡಿಂಗ್ ಕಾಡು ಮೊದಲನೇ ಸಿನಿಮಾದಿಂದ. ಅವ್ರ ರಂಗಭೂಮಿಯ ತುಂಬ ದೊಡ್ಡ ನಟರು. ಯಾಕಂದರೆ ನಾವು ಶ್ರೀನಿವಾಸ್ ಪ್ರಭು ಅವ್ರು ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದ್ದಾರೆ ನೋಡಿ, ಅಷ್ಟೊಳ್ಳೆಯ ರಂಗಕರ್ಮಿ ಅವರು. ಕಿರುತೆರೆ, ಸಿನಿಮಾ, ಬದುಕು ಎಲ್ಲವೂ ಶಿಸ್ತಿನಿಂದ ನಡೆಸ್ಕೊಂಡು ಹೋಗ್ತಿದ್ದಾರೆ. ದೇವರವ್ರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಚಿಕ್ಕ ಹುಡುಗಾಗಿ ಅವ್ರಿಗೆ ದೇವ್ರ ಏನಿಲ್ಲ, ಯಾರು ಹೇಳಿದ್ರು ನಮಗೆ ಅದು ಬೆಲೆ ಕಟ್ಟೋದೆ. ಯಾಕೆಂದರೆ ಚಿಕ್ಕವರು ದೊಡ್ಡವರು ಅನ್ನೋದಿಲ್ಲ, ಎಲ್ಲರ ಒಂದು ಪ್ರೀತಿ ವಿಶ್ವಾಸು ಎಲ್ರಿಗೂ ಬೇಕಾದ್ದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಏನು ಕಲಾ ಮಾಧ್ಯಮನ ಇದಕ್ಕೆ ತುಂಬ ದಿನಗಳಿಂದ ಒಂದು ಇಂಟರ್ವ್ಯೂನ ಕೇಳ್ತಾಯಿದ್ರು. ನಾನು ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತ ಹೇಳಿದೆ. ಸಮಯ, ಎಲ್ಲದಕ್ಕೂ ಸಮಯ ಅಂತ ಇದೆ. ಆ ಸಮಯ ಬಂತು, ಇವತ್ತು ಬಂದಿದೆ. ನಾನು ಫ್ರೀಯಾಗಿದ್ದೆ, ಹೊತ್ತು ಕಾಲ ಕೂಡ ಬಂತು. ನನ್ನ ಮನೆಯಲ್ಲಿ, ಇದು ಹೊಸ ಮನೆಯಲ್ಲಿ ಬರಬೇಕು ಅಂತಿತ್ತು. ಹಾಗಾಗಿ ಎಲ್ಲವೂ ಆಯಿತು, ಎಲ್ಲವೂ ಆಗತ್ತೆ ಅನ್ನೋದಕ್ಕೆ ಈ ಕಲಾ ಮಾಧ್ಯಮದ ನಮ್ಮ ಪರಮೇಶ್ ಅವರು ಮಾಡಿದ್ದಾರೆ. ಇವರ ಅನೇಕ ಯೂಟ್ಯೂಬನ್ನ ಇಂಟರ್ವ್ಯೂಗಳನ್ನ ನೋಡಿದ್ದೀನಿ. ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ನಾನು ಹೇಳಿದ್ದೀನಿ, ಕೇವಲ ಒಂದು ಸಿನಿಮಾದವ್ರನ್ನಕ್ಕೆ ಮಾತ್ರ ಮೀಸಲಿಡದೆ ಈ ಒಂದು ಏನು ಸಮಾಜದಲ್ಲಿ ಎಲ್ಲ ರೀತಿಯ ಜನರಿದ್ದಾರೆ, ಅವ್ರನ್ನೆಲ್ಲ ನೀವು ಇಂಟರ್ವ್ಯೂ ಮಾಡಿ. ಯಾಕೆಂದರೆ ಪ್ರತಿಯೊಬ್ಬನಲ್ಲೂ ಒಂದು ಕಥೆ ಇದೆ, ಪ್ರತಿಯೊಬ್ಬನಲ್ಲೂ ಒಂದು ಸಂತೋಷ ಇದೆ, ಪ್ರತಿಯೊಬ್ಬರಲ್ಲೂ ಒಂದು ನೋವಿದೆ. ಇದನ್ನೆಲ್ಲ ಹೊರತೆಗಿಬೇಕು, ಅವ್ರಿಗೆ ಸಮಾಧಾನ ಆಗುತ್ತೆ. ಹಾಗಾಗಿ ಇವತ್ತೇನು ಈ ಯೂಟ್ಯೂಬ್ ಅಂತ ಏನು ಕರಿತೀವಿ, ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿರೋರು ಅಂದರೆ ನಮ್ಮ ಕಲಾ ಮಾಧ್ಯಮದ ಪರಮೇಶ್ವರ್. ಅವರಿಗೆ ದೇವರು ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ, ನಿಮ್ಮ ಆಯುಸ್ಸು ವೃದ್ಧಿ ಆಗಲಿ ಅಂತ ನಾನು ನಿಮ್ಗೆ ಆಶೀರ್ವಾದ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಮೀಳಾ ಜೋಶಿ ಅಮ್ಮವ್ರಿಗೂ ಧನ್ಯವಾದ. ಅವ್ರ ಮನೆಗೆ ಬಂದು ಅವರ ವೈಯಕ್ತಿಕ ಬದುಕಿಗೆ ತೊಂದರೆ ಕೊಟ್ಟರು ಅಂತ ಇಲ್ಲ ಕ್ಷಮೆ ಇರಲಿ. ಮೇಘನ ಅವ್ರಿಗೂ ಅಭಿಮಾನಿಗಳು ಕೂಡ ನಾವು ರಾಜಾವಲಿ ಎಷ್ಟು ಸಲ ನೋಡಿದ್ದೀವಿ ಏನೋ. ಇಡೀ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ. ಹಾಗೇನೇ ಇವತ್ತು ಏನು ನೀವು ನಮ್ಮ ದೃಶ್ಯವನ್ನು ನೋಡ್ತಾ ಇದ್ದೀರಾ, ಇದನ್ನು ಫೋಟೋಗ್ರಾಫ್ ಮಾಡ್ತಾ ಇದ್ದಾರೆ, ಅಂದರೆ ಸಿನಿಮಾಟೋಗ್ರಾಫ್ ಮಾಡ್ತಾ ಇದ್ದಾರೆ ನಮ್ಮ ಆತ್ಮೀಯ ಮಿತ್ರರು ರವಿ ಅವರು. ಅಂದರೆ ನೋಡಿ, ನಮ್ಗೆ ಸೂರ್ಯನ ಬಲ ಇದೆ ಅಂತ ಆಯ್ತು ಅಲ್ಲಿಗೆ. ರವಿ ಅಂದರೆ ಯಾರೋ ಹೇಳಿದ್ರು, ಈ ಪರಮೇಶ್ವರ ಶಿವನೂ ಇದ್ದಾರೆ, ನಿಂಗೆ ಸೂರ್ಯನೂ ಇದ್ದಾರೆ ಅಂತ. ಇಬ್ಬರ ಒಂದು ಶಕ್ತಿ ನಮಗೆ ಬಂದಿದೆ. ತುಂಬ ಸಂತೋಷ, ಒಳ್ಳೆಯದಾಗಲಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.